ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ಬನ್ನಿ ಈಗ ನಾವು ಇನ್ನೊಂದು ಬಾಳೆ ಎಲೆ ಊಟದ ಹೋಟೆಲ್ಗೆ ಹೋಗೋಣ. ಇದು ಬಂದು ಮಲ್ಲೇಶ್ವರಂ 6th ಕ್ರಾಸಲ್ಲಿದೆ. ಇದು ಭರ್ಜರಿ ಊಟ ಅಂತ ಹೇಳ್ತಾರೆ, ಇದಕ್ಕೆ ಭರ್ಜರಿ ಭೋಜನ ಅಂತ ಹೇಳ್ತಾರೆ. ಬನ್ನಿ ನಾವು ಒಳಗಡೆ ಹೋಗಿ ಏನೇನಿದೆ, ಏನು ತಿನ್ಬೋದು ಅನ್ನೋದನ್ನು ನೋಡೋಣ. ಇದು ಹೀಗೆ ಒಳಗಡೆ ಹೋಗಬೇಕಿದು. ಇದು ಬಂದು ಮಲ್ಲೇಶ್ವರಂ 6th ಕ್ರಾಸಲ್ಲಿದೆ ನೋಡಿ. ಈ ಥರ ಅದು ಒಳಗೆ ಪಿಕ್ಚರ್ ಹಾಕಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ನಾವು ಮಾಡಿ ಹತ್ತಿ ಹೋಗಬೇಕಾಗತ್ತೆ. ಇಲ್ಲೆಲ್ಲ ನಿಮಗೆ ಏನೇನು ಸಿಗುತ್ತೆ ಅಂತ ಪಿಕ್ಚರ್ಗಳು ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನಾವು ಕೂತ್ಕೊಳ್ಳೋಣ. ಸೊ ಆವತ್ತು ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ನಾವು ಹೋದಾಗ ಒಂದು 3 ಗಂಟೆ ಆಗಿತ್ತು. ಸೊ ಅಷ್ಟೊಂದು ರಶ್ ಇರಲಿಲ್ಲ. ಇದು ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸು. ಇದು ಬಂದು 3 ವರ್ಷ, ಇದು ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ 3 ವರ್ಷ ಆಗಿದೆ. ಸೊ ಅದು ಒಂದು ಥರ ಹಳೆಯ ಹೋಟೆಲ್ ಅಂತಲೂ ಹೇಳೋಕ್ಕಾಗಲ್ಲ, ಹೀಗೆ ಹೊಸದಾಗಿ ಶುರುವಾಗಿದೆ. ನಾವು ಊಟಕ್ಕೆ ಹೋದಾಗ ತುಂಬ ಚೆನ್ನಾಗಿತ್ತು, ಏನು ಖಾರ ಇರಲಿಲ್ಲ, ಪರವಾಗಿಲ್ಲ, ಮೀಡಿಯಮ್ ಸ್ಪೈಸಿ ಆಗಿತ್ತು. ನಾವು ಒಂದು ಜಾಗದಲ್ಲಿ ಕೂತ್ಕೊಂಡ್ವಿ. ಮೊದಲು ಅವರು ಆ್ಯಸ್ ಯೂಶ್ವಲ್ ಬಾಳೆ ಎಲೆ ಊಟ ಅಂದರೆ ಬಾಳೆ ಎಲೆ ನಿಮಗೆ ಕೊಡ್ತಾರೆ. ಇಲ್ಲಿ ನಾವು ಒಂದು ಜಾಗನ ಚೂಸ್ ಮಾಡಿಕೊಂಡು ಕುಳಿತುಕೊಂಡ್ವಿ. ಇದು ಮಲ್ಲೇಶ್ವರಂ 6th ಕ್ರಾಸಲ್ಲಿ ಬರುತ್ತೆ ನಿಮಗೆ. ಅದೇ ನೀವು ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತಂತೆ. ನಾವು ಹೋದಾಗ ಒಂದು ಫ್ರೈಡೇ ಹೋಗಿದ್ವಿ ನಾವು. ಸೊ ಅದು ಅಷ್ಟೊಂದು ರಶ್ ಇರಲಿಲ್ಲ. ಫಸ್ಟು ನಿಮಗೆ ಇದು ಕೊಡ್ತಾರೆ, ಜಲ್ಜೀರಾ ಅಂತ ಒಂದು ಪಾನೀಯ ಕೊಡ್ತಾರೆ, ಚೆನ್ನಾಗಿರುತ್ತೆ ಅದು. ಊಟಕ್ಕೆ ಮೊದಲು ಕೊಡ್ತಾರೆ. ಆಮೇಲೆ ಬಾಳೆ ಎಲೆ ಹಾಕಿ ಉಪ್ಪು, ಮಾವಿನಕಾಯಿ, ಉಪ್ಪಿನಕಾಯಿ ಎಲ್ಲ ಆವತ್ತು ಹಾಕಿದರು. ಕಾಬೂಲ್ ಕಡಲೆ, ಅದು ಪಲ್ಯ, ಹುಸ್ಲಿ ಅಂತ ಹೇಳ್ತಾರಲ್ಲ ಅದು, ಕೋಸಂಬರಿ, ಇದು ಮಾವಿನಕಾಯಿ ಗೊಜ್ಜು ಭಾಳ ಚೆನ್ನಾಗಿತ್ತು, ಭಾಳ ಟೇಸ್ಟಿಯಾಗಿತ್ತು, ಖಾರನೂ ಇರಲಿಲ್ಲ, ಮೀಡಿಯಮ್ ಸ್ಪೈಸ್ ಆಗಿತ್ತು. ಈ ಥರ ಫಸ್ಟು ನಿಮಗೆ ಸಬ್ಜಿಗಳ ಪಲ್ಯಗಳನ್ನೆಲ್ಲ ಬಡಿಸ್ಬಿಡ್ತಾರೆ. ಆಮೇಲೆ ದೋಸೆ, ಅದು ದೋಸೆ ಬಂದು ಇದು ಸಾಗು, ಇದು ಪೂರಿಗೆ ಸಾಗು ಹಾಕಿದ್ದಾರೆ. ಪೂರಿಗೋ ದೋಸೆಗೋ ಯಾವುದಕ್ಕಾರ ತೆಂಗಿನಕಾಯಿ ಚಟ್ನಿ ಇದು. ಆಮೇಲೆ ಚಿಕ್ಕ ದೋಸೆ, ಇದೆಲ್ಲ ಅನ್ಲಿಮಿಟೆಡ್ ದೋಸೆ. ಮತ್ತು ಬೇರೆ ಎಲ್ಲ ಒಬ್ಬಟ್ಟು ಮತ್ತು ಇದು ಬಂದು ಪುಲ್ಕ ಅಂತ, ನಿಮಗೆ ಜಾಸ್ತಿ ಎಣ್ಣೆ ಇರಲ್ಲ. ಇದು ಒಬ್ಬಟ್ಟೆಲ್ಲ ನಿಮಗೆ ಲಿಮಿಟೆಡ್, ಅದು ಒಂದೊಂದೇ ಹಾಕ್ತಾರೆ. ಒಬ್ಬಟ್ಟು ಮೇಲೆ ತುಪ್ಪ ಹಾಕಿದ್ದಾರೆ. ದೋಸೆ ತುಂಬ ಚೆನ್ನಾಗಿತ್ತು, ಚಿಕ್ಕದಾಗಿದ್ರೂ ಅದ್ರ ಒಳಗಡೆ ಪಲ್ಯ ಇದು ಎಲ್ಲ ಚೆನ್ನಾಗಿದೆ. ದೋಸೆನ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಇದು ಕಡಲೆಬೇಳೆ ಮತ್ತು ಅವಲಕ್ಕಿ ಪಾಯಸ, ಒಂಥರ ಡಿಫ್ರೆಂಟಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಯೂಶ್ವಲಿ ಎಲ್ಲಿ ಅವಲಕ್ಕಿ ಪಾಯಸ ಎಲ್ಲ ತಿನ್ನಲ್ವಲ್ಲ. ಆಮೇಲೆ ಇದು ಜೀರಾ ರೈಸ್, ಅದು ಅಷ್ಟೇ ಅಷ್ಟೊಂದು ಸ್ಪೈಸಿಯಾಗಿರಲಿಲ್ಲ. ಜೀರಾ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ನಿಮಗೆ ರಾಯ್ತ ಹಾಕ್ತಾರೆ, ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕಿ ಆ್ಯಸ್ ಯೂಶ್ವಲ್ ರಾಯ್ತ ಮಾಡ್ತಾರಲ್ಲ ಆ ಥರ ಹಾಕ್ತಾರೆ. ಇದು ಸಂಡಿಗೆ, ಚಿಕ್ಕ ಹಪ್ಪಳ, ಇದ್ರ ರಸಮ್ ರೈಸ್ ಜೊತೆಗೆ ತಿನ್ನೋಕ್ಕೆ. ಮತ್ತು ಇಲ್ಲಿ ಬಿರಿಯಾನಿನ ಏನು ಮಾಡ್ತಾರೆ, ಒಂದು ಚಿಕ್ಕ ಪಾತ್ರೆಯಲ್ಲಿ ಮುಚ್ಚಿಬಿಟ್ಟು ಕೊಡ್ತಾರೆ. ಸೊ ಅದು ಅಷ್ಟೇ ಭಾಳ ಚೆನ್ನಾಗಿತ್ತು. ಬಾತ್ ಅಂತಲೇ ಹೇಳ್ಬೋದು, ಅದು ಅವರಲ್ಲಿ ಬಿರಿಯಾನಿ ಅಂತಾರೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅದು ಟೇಸ್ಟ್ ಮಾಡಿಲ್ಲ ನಾನು, ಇದು ಇಲ್ಲಿ ತುಂಬ ಚೆನ್ನಾಗಿತ್ತು. ಇದಕ್ಕೂ ಕೂಡ ನಿಮಗೆ ರಾಯ್ತ ಹಾಕ್ತಾರೆ. ಆಮೇಲೆ ವೈಟ್ ರೈಸ್ ಹಾಕ್ತಾರೆ ನಿಮಗೆ. ವೈಟ್ ರೈಸ್ ನಿಮಗೆ ಬಂದು ಸಾಂಬಾರಿಗೆ, ರಸಮ್ಗೆ ಮತ್ತು ಇದಕ್ಕೆ ಮೊಸರನ್ನಕ್ಕೆ. ಕೆಲವು ಕಡೆ ಏನು ಮಾಡ್ತಾರೆ, ಕಲಸಿದ್ದೇ ಕರ್ಡ್ ರೈಸ್ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಅನ್ನ ಹಾಕಿ ನೀವೇ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ಆ ಥರ ಒಂದು ಇದು
ಇದನ್ನು ಫಾಲೋ ಮಾಡ್ತಾರವರು. ಆಮೇಲೆ ಅವತ್ತು ಮೂಲಂಗಿ ಸಾಂಬಾರು ಮಾಡಿದರು. ಒಂದೊಂದು ದಿವಸ ಒಂದೊಂದು ಸಾಂಬಾರು ಮಾಡ್ತಾರಂತೆ. ಆವತ್ತು ನಾವು ಹೋದಾಗ ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿತ್ತು. ನಾವು ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡಿದರು. ಸ್ಪೈಸ್ ಇರಲಿಲ್ಲ, ಮೀಡಿಯಮ್ ಸ್ಪೈಸು, ಒಂಥರ ಹೆಲ್ದಿಯಾಗೇ ಚೆನ್ನಾಗಿತ್ತದು. ಇದು ಮೂಲಂಗಿ ಸಾಂಬಾರು. ಆಮೇಲೆ ರಸಮ್ ಕೂಡ ಚೆನ್ನಾಗಿತ್ತು. ಜೀರಾ, ಬೇಳೆ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಇದು ರಸಮ್, ಟೊಮೆಟೊ ಕೂಡ ಹಾಕಿದ್ದಾರೆ. ಆಮೇಲೆ ಕರ್ಡ್ ರೈಸ್, ಅದಕ್ಕೂ ಅಷ್ಟೇ ಒಂದು ಅನ್ನ ಹಾಕಿರ್ತಾರೆ, ಅದಕ್ಕೆ ನೀವು ಕರ್ಡ್ಸ್ನ ಹಾಕ್ಕೊಂಡು ಕುಡಿಬೋದು. ಸೊ ಎಲ್ಲ ಓವರಾಲಾಗಿ ಇದು ತುಂಬ ಚೆನ್ನಾಗಿತ್ತು. ಇದು ಬಂದು ಒಂದು ಊಟಕ್ಕೆ 275 ರೂಪೀಸ್ ಆಗುತ್ತೆ. ಇಬ್ಬರಿಂದ 550 ಆಯಿತು. ಒಂಥರ ರೀಸನಬಲ್ ಆಗಿತ್ತು. ನೀವು ಒಮ್ಮೆ ಭೇಟಿ ಕೊಡಿ. ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.